ನಮ್ಮ ಹಿರಿಕರು ಬಹಳ ಚೆನ್ನಾಗಿ ಗಾದೆಗಳನ್ನು ಮಾಡಿದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಈ ಗಾದೆ ಕರೆಕ್ಟ್ ಆಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಕ್ಟ್ ಆಗುವಂಥದ್ದು. ಯಾಕೆ ಗೊತ್ತಾ? ಇಲ್ಲಿ ನಿಮ್ಗೆ ಅನುದಾನ ಕೊಡೋಕೆ ದುಡ್ಡಿಲ್ಲ, ಆದ್ರೆ ಕೇರಳದ ವಯನಾಡಿಗೆ ಮತ್ತೊಮ್ಮೆ 10 ಕೋಟಿಯನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಸಂಸದೆ ಪ್ರಿಯಾಂಕಾ ಗಾಂಧಿ ಅವರ ಕ್ಷೇತ್ರಕ್ಕೆ 10 ಕೋಟಿ ರಿಲೀಸ್ ಮಾಡಿದೆ ನಮ್ಮ ಸರ್ಕಾರ. ಹೆಚ್ಚುವರಿಯಾಗಿ ವಯನಾಡಿಗೆ 10 ಕೋಟಿಯನ್ನ ಕರ್ನಾಟಕ ಸರ್ಕಾರ ನೀಡಿದೆ. ಚುನಾವಣೆ ಸಂದರ್ಭದಲ್ಲಿ ಕೇರಳ ಸರ್ಕಾರಕ್ಕೆ ಬಂಪರ್ ಇದು. ಕೇರಳ ಸರ್ಕಾರಕ್ಕೆ ನಮ್ಮ ಸರ್ಕಾರದ ಬಂಪರ್. ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರದ ನಡೆ. ನಿಮ್ಮ ಯೋಗ್ಯತೆಗೆ ಗ್ಯಾರಂಟಿಗೆ ದುಡ್ಡಿಲ್ಲ, ಮಾತ್ರ ದುಂದುವೆಚ್ಚ ಮಾತ್ರ ನಿಲ್ತಾ ಇಲ್ಲ. ಕಳೆದ ಆಗಸ್ಟ್ನಲ್ಲಿ 10 ಕೋಟಿ ಅನುದಾನ ಕೊಟ್ಟಿತ್ತು, ಮತ್ತಿವಾಗ 10 ಕೋಟಿ ಬಿಡುಗಡೆ ಮಾಡಿದ್ದೀರಾ. ಕೇವಲ ಗಾಂಧಿ ಕುಟುಂಬವನ್ನ ನೀವು ಮೆಚ್ಚಿಸೋದಕ್ಕೆ ಕರ್ನಾಟಕದ ದುಡ್ಡನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಏನು ಮಾನ ಮರ್ಯಾದೆ ಏನಾದ್ರೂ ಇದೆಯೇನ್ರಿ ಈ ಸರ್ಕಾರಕ್ಕೆ? ಸಂಸದೆ ಪ್ರಿಯಾಂಕಾ ವಾದ್ರಾ ಅವರ ಕ್ಷೇತ್ರಕ್ಕೆ 10 ಕೋಟಿ ಮತ್ತೊಮ್ಮೆ ರಿಲೀಸ್ ಮಾಡಿದ್ದೀರಾ ಅಂತಂದ್ರೆ, ಕರ್ನಾಟಕದಲ್ಲಿ ಫ್ಲಡ್ ಆದಾಗ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಿರಲ್ಲ. ಕೇರಳ ಸರ್ಕಾರದ ಹತ್ರ ದುಡ್ಡು ಇಸ್ಕೊಳ್ಬೇಕಾಗಿತ್ತು. ಕರ್ನಾಟಕದಲ್ಲಿ ಫ್ಲಡ್ಸ್ ಆದಾಗ, ಕನ್ನಡಿಗರಿಗೆ ಅನ್ಯಾಯ ಆದಾಗ ಯಾಕೆ ಕೇರಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಹತ್ರ ದುಡ್ಡು ಕೇಳಕ್ಕಾಗಲ್ವಾ? ಯಾರ ಮನೆ ಆಸ್ತಿ ಅಂತ ಕೊಡ್ತಾ ಇದ್ದೀರಿ? ನಿಮ್ಮನೆ ಆಸ್ತಿ ತಗೊಂಡೋಗಿ ಕೊಡಿ. ನಿಮ್ಗಳ ದುಡ್ಡಲ್ಲಿ ಯಾರಾದ್ರೂ ನೀವು ನಿಮ್ಮ ಗಾಂಧಿ ಕುಟುಂಬವನ್ನ ಮೆಚ್ಚಿಸಬೇಕು ಅನ್ನೋದಾದ್ರೆ ನಿಮ್ಗಳು ಯಾರಾದ್ರೂ ದುಡ್ಡು ತಗೊಂಡೋಗಿ ಕೊಡಿ. ಕನ್ನಡಿಗರ ತೆರಿಗೆ ಹಣ ರೀ ಇದು. ಕರ್ನಾಟಕದ ಜನರ ಹಣವನ್ನ ನೀವು ಕೇರಳಕ್ಕೆ ತಗೊಂಡೋಗಿ 10 ಕೋಟಿ ನಿಮಗೆ ಬೇಕಾದಂಗೆ ರಿಲೀಸ್ ಮಾಡ್ತಿದ್ದೀರಾ ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಅಂತಂದ್ರೆ, ಅಂದ್ರೆ ಎಲೆಕ್ಷನ್ ಖರ್ಚಿಗೆ ನೀವು ವಯನಾಡು ಫ್ಲಡ್ ಲೆಕ್ಕಾಚಾರದಲ್ಲಿ ನೀವು 10 ಕೋಟಿ ರಿಲೀಸ್ ಮಾಡ್ತಾ ಇದ್ದೀರಾ.